ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಾವಣಗೆರೆಯಲ್ಲಿ ಗಣೇಶೋತ್ಸವ ಭಾರಿ ಅದ್ಧೂರಿಯಾಗಿ ನಡೆದಿದ್ದು, ಇಲ್ಲಿ ನೋಡಿ ಹೈಸ್ಕೂಲ್ ಗ್ರೌಂಡ್ನಲ್ಲಿರ್ತಕ್ಕಂತಹ ಗಣೇಶೋತ್ಸವ ಹಿಂದೂ ಮಹಾಸಭಾದವರು ಬದರಿನಾಥ್ ದೇವಸ್ಥಾನದ ಮಾದರಿಯಲ್ಲಿ ಈ ಒಂದು ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಈ ಒಂದು ದೇವಸ್ಥಾನ ಕಣ್ಣಿಗೆ ಒಂದು ಹಬ್ಬವನ್ನು ಉಂಟು ಮಾಡ್ತಾ ಇದೆ. ಅದೇ ರೀತಿ ಈ ದಾವಣಗೆರೆಯ ವಿವಿಧ ಸ್ಥಳಗಳಲ್ಲಿ ಗಣೇಶೋತ್ಸವದ ಸಿದ್ಧತೆಯ ಬಗ್ಗೆ ಇಂದು ನಾನು ಒಂದು ಸುತ್ತು ಹಾಕಿ ಬಂದು ತಮಗೆಲ್ಲ ತೋರಿಸೋಣ ಅಂತ ಇಲ್ಲಿ ಈ ಒಂದು ವಿಡಿಯೋವನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ, ರಾಮಡ್ಕೋ ಸರ್ಕಲ್ ಗೆಳೆಯರ ಬಳಗದವರು ಇಲ್ಲಿ ಕೂಡ ಒಂದು ದೇವಸ್ಥಾನದ ರೂಪದಲ್ಲಿ ಗಣೇಶ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಿದ್ದಾರೆ. ಇದು ಕೂಡ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಗಣೇಶೋತ್ಸವವನ್ನು ಇಲ್ಲಿ ಆಚರಿಸ್ತಾ ಇದ್ದಾರೆ. ಈಗ ಇನ್ನೂ ರಶ್ ಇಲ್ಲ, ಸುಲಭವಾಗಿ ಈ ಒಂದು ಚಿತ್ರವನ್ನು ತೆಗೆದು ತಮಗೆ ತೋರಿಸಲಿಕ್ಕೆ ಸಾಧ್ಯ ಆಗಿದೆ. ಇಂದು ಸಾಯಂಕಾಲದಿಂದ ಇಲ್ಲಿ ಜನಸಂದಣಿ ಹೆಚ್ಚಾಗ್ತಾ ಇದೆ. ಇಲ್ಲಿ ನೋಡಿ, ದಾವಣಗೆರೆ ವಿದ್ಯಾನಗರದ ಗಣೇಶ್ ದೇವಸ್ಥಾನ, ಈಶ್ವರ ದೇವಸ್ಥಾನದ ಮುಂದೆ ವಿವಿಧ ಸಂಘಟನೆಗಳು ಗಣೇಶೋತ್ಸವವನ್ನು ಆಚರಿಸಲು ಗಣೇಶನನ್ನು ಮೆರವಣಿಗೆ ಮೂಲಕ ತರ್ತಾ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಎಲ್ಲ ಸಂತೋಷದಿಂದ ಕುಣಿದಾಡುತ್ತಾ ಯುವಕರು ಈ ಗಣೇಶ ವಿಗ್ರಹವನ್ನು ತರ್ತಾ ಇರ್ತಕ್ಕಂಥದ್ದು. ಅತ್ಯಂತ ದೊಡ್ಡ ವಿಗ್ರಹ ಇದಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಕ್ರೀಡಾ ಸ್ಟೇಡಿಯಂ ಅಲ್ಲಿ ವಿವಿಧ ಸಂಘಟನೆಗಳು ಸೇರಿಕೊಂಡು ಗಣೇಶೋತ್ಸವವನ್ನು ಆಚರಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿದ್ದಾರೆ. ಇಲ್ಲಿ ಸಿದ್ದೇಪ ಬಡಾವಣೆ BIT ರಸ್ತೆಯಲ್ಲಿ ಗಣೇಶೋತ್ಸವವನ್ನು ಆಚರಿಸಲು ದೊಡ್ಡದಾಗಿರ್ತಕ್ಕಂಥ ಒಂದು ಗಣೇಶನ ಮೂರ್ತಿಯನ್ನು ತರ್ತಾ ಇದ್ದಾರೆ. ಆ ಮೂರ್ತಿಯ ಮುಂದೆ ಒಂದು ಆನೆಯು ಕೂಡ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಹೀಗೆ ದಾವಣಗೆರೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ಆಚರಿಸ್ತಾ ಇರ್ತಕ್ಕಂಥದ್ದನ್ನು ನಾನು ಕಣ್ಣಾರೆ ಕಂಡು ಅದನ್ನು ತಮಗೆ ತೋರಿಸಲಿಕ್ಕೆ ಇಲ್ಲಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ನಂತರ ಪ್ರತಿಷ್ಠಾಪನೆ ಆದ ನಂತರ ಮುಂದೆ ಈ ಒಂದು ಗಣೇಶನ ವಿವಿಧ ವಾದ್ಯಗಳನ್ನು ಇಲ್ಲಿ ನೋಡಬಹುದು. ವಾದ್ಯಗಳ ಮೂಲಕ ಗಣೇಶವನ್ನು ತರ್ತಾ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದು. ಇದು BIT ರಸ್ತೆಯಲ್ಲಿ ಬರ್ತಾ ಇದೆ. ಮುಂದೆ ಗಣೇಶನ ವಾಹನ ಇರೋದನ್ನು ನಾವು ಇಲ್ಲಿ ನೋಡಬಹುದು. ಅತ್ಯಂತ ಸುಂದರವಾಗಿ ಎಲ್ಲ ಯುವಕರು ಈ ವಾದ್ಯವನ್ನು ಬಾರಿಸುತ್ತಾ ಈ ಒಂದು ರಸ್ತೆಯಲ್ಲಿ ಗಣೇಶನನ್ನ ಅತ್ಯಂತ ಉತ್ಸಾಹದಿಂದ ತರ್ತಾ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣಬಹುದು. ಹೀಗೆ ಪ್ರತಿ ವರ್ಷ ಗಣೇಶೋತ್ಸವ ವಿಶೇಷವಾಗಿ ಅನೇಕ ಹೊಸ ಕಾರ್ಯಕ್ರಮಗಳೊಂದಿಗೆ ಉತ್ಸಾಹದಿಂದ ಆಚರಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕಡೆ ನೋಡ್ಬೋದು. ಅದೇ ರೀತಿ ದಾವಣಗೆರೆಯಲ್ಲಿ ಕೂಡ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾನು ತಮಗೆ ತೋರಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಹೀಗೆ ಗಣೇಶೋತ್ಸವ ಅಂತಕ್ಕಂಥ ನಾನು ಮುಖ್ಯವಾಗಿ ಹೇಳಲಿಕ್ಕೆ ಬಂದಿದ್ದು, ಗಣೇಶೋತ್ಸವ ಅನ್ನೋದು ಕೇವಲ ಹಬ್ಬ ಅಷ್ಟೇ ಅಲ್ಲ, ಇದು ಸಾಕಷ್ಟು ಜನರಿಗೆ ಉದ್ಯೋಗವನ್ನು ಕೂಡ ನೀಡ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಗಣೇಶನ ವಿಗ್ರಹವನ್ನು ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಈ ಒಂದು ಪ್ರಕ್ರಿಯೆಯನ್ನು ನೋಡ್ಬೋದು. ಗಣೇಶನ ಮೂರ್ತಿಗಳನ್ನು ಸಾಲಾಗಿ ಇಟ್ಟಿದ್ದಾರೆ, ಅವುಗಳನ್ನು ಕೂಡ ಅವರು ಮಾರ್ತಾ ಇರ್ತಕ್ಕಂಥದ್ದನ್ನು, ಇದು ಒಂದು ಉದ್ಯೋಗದ ರೂಪದಲ್ಲಿ ಒಂದು ಧಾರ್ಮಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಮಾರುಕಟ್ಟೆಯಲ್ಲಿ ಹೂವು ಹಣ್ಣು ಮಾರ್ತಾ ಇರ್ತಕ್ಕಂಥದ್ದನ್ನು ವಿಜೃಂಭಣೆಯಿಂದ ವ್ಯಾಪಾರಸ್ಥರು ಇಲ್ಲಿ ನೋಡ್ಬೋದು. ಹೀಗೆ ಗಣೇಶೋತ್ಸವ ಕೇವಲ ಆಚರಣೆ ಅಷ್ಟೇ ಅಲ್ಲ, ಅದು ಸಾಕಷ್ಟು ಜನರಿಗೆ ಉದ್ಯೋಗವನ್ನು ಕೂಡ ನೀಡಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಈ ಒಂದು ರೌಂಡು
ದಾವಣಗೆರೆಯಲ್ಲಿ ಒಂದು ಸುತ್ತ ಹಾಕಿ ಈ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಅಂದರೆ ಹಬ್ಬ ಹರಿದಿನಗಳು ಮುಖ್ಯವಾಗಿ ಬರೀ ಹಬ್ಬ ಅಷ್ಟೇ ಅಲ್ಲ, ಯಾವುದೇ ಹಬ್ಬ ಇರಲಿ, ಯಾವುದೇ ಆಚರಣೆ ಇರಲಿ, ಸಾಕಷ್ಟು ಜನರಿಗೆ ಪರೋಕ್ಷವಾಗಿ ಉದ್ಯೋಗವನ್ನು ನೀಡ್ತಾ ಇದೆ. ಹೂವು, ಹಣ್ಣು, ಹಾಲು, ತರಕಾರಿ, ಕಿರಾಣಿ ಮತ್ತು ಕೌಶಲ್ಯ, ಮೂರ್ತಿ ಕೆತ್ತನೆ, ಬಣ್ಣ ಹಚ್ಚುವುದು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ತಮ್ಮ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ಒಂದು ಅನುಕೂಲವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಒಂದು ಕಡೆ ಹಬ್ಬ, ಇನ್ನೊಂದು ಕಡೆಗೆ ಉದ್ಯೋಗ. ಇಲ್ಲಿ ನೋಡಿ ನಮ್ಮ ಸ್ನೇಹಿತರು ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡಿ ಮಂತ್ರಘೋಷವನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಮಂತ್ರವನ್ನು ಕೇಳಿ ನಾವೆಲ್ಲರೂ ಪುನೀತರಾಗೋಣ. ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು.